ಹಣದ ವಿಕಾಸ, ಎವಲ್ಯೂಷನ್ ಆಫ್ ಮನಿ. ನಿಮಗಾಗಿ ಒಂದು ಕೆಲಸ. ಅಂಗಡಿಗೆ ಹೋಗಿ ಎಲೆಕೋಸಿನ ಬದಲಾಗಿ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ಬನ್ನಿ. ನೀವು ಹೀಗೆ ಮಾಡಬಹುದೇ? ನೀವು ಹೇಳುವಿರಿ, ಇದು ಅಸಾಧ್ಯ. ಆದರೆ ಇದು ಬಹಳ ವರ್ಷಗಳ ಹಿಂದೆ ಸಾಧ್ಯವಾಗಿತ್ತು. ಜನರು ತಮಗೆ ಬೇಕಾದ ವಸ್ತುಗಳಿಗೆ ಬದಲಾಗಿ ತಮ್ಮ ಯಾವುದೇ ವಸ್ತುಗಳನ್ನು ನೀಡುತ್ತಿದ್ದರು. ಇದನ್ನು ವಸ್ತು ವಿನಿಮಯ ವ್ಯವಸ್ಥೆ ಅಥವಾ ಬಾರ್ಟರ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸಾಮಾನುಗಳ ಬದಲಿಗೆ ಸಾಮಾನುಗಳ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಆ ಕಾಲದಲ್ಲಿ ಹೆಚ್ಚು ಹೆಚ್ಚು ವಸ್ತುಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಶ್ರೀಮಂತ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಕಾಲಕ್ರಮೇಣ ಜನರಿಗೆ ಈ ರೀತಿಯ ಪದ್ಧತಿಯು ಬಹಳ ಅನಾನುಕೂಲಕರವಾಗಿ ಕಾಣಲಾರಂಭಿಸಿತು. ಇತರ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲು, ತಮ್ಮೊಂದಿಗೆ ಜಾಸ್ತಿ ಸಾಮಾನುಗಳನ್ನು ಒಯ್ಯಲು ಜನರಿಗೆ ಕಷ್ಟವಾಗುತ್ತಿತ್ತು ಮತ್ತು ಕೆಲವೊಮ್ಮೆ ಅಸಾಧ್ಯವಾಗುತ್ತಿತ್ತು. ಅನೇಕ ಬಾರಿ ವಸ್ತುಗಳನ್ನು ತೆಗೆದುಕೊಳ್ಳುವವರೇ ಸಿಗುತ್ತಿರಲಿಲ್ಲ. ಇದರಿಂದಾಗಿ ಕರೆನ್ಸಿ, ಹಣದ ಒಂದು ಅನುಕೂಲಕರ ರೂಪದ ಅಗತ್ಯವು ಹೊರಹೊಮ್ಮಿತು. ಅದು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ, ಅದನ್ನು ಸಮಾಜದ ದೊಡ್ಡ ವರ್ಗ ಒಪ್ಪಿಕೊಳ್ಳಬೇಕು. ಅದರ ಮೌಲ್ಯವು ಶಾಶ್ವತವಾಗಿರಬೇಕು. ಸುಲಭವಾಗಿ ತಂದು ಕೊಂಡೊಯ್ಯುವಂತಿರಬೇಕು. ಇದನ್ನು ಬಹಳ ಸಮಯದವರೆಗೆ ಸಂಗ್ರಹಿಸುವಂತಿರಬೇಕು ಅಥವಾ ಸುಲಭವಾಗಿ ವಿತರಿಸುವಂತಿರಬೇಕು. ಈ ಗುಣಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಮಣ್ಣು, ಚಿನ್ನ, ಬೆಳ್ಳಿ ಮತ್ತು ತಾಮ್ರದಿಂದ ಮಾಡಿದ ನಾಣ್ಯಗಳನ್ನು ಪರಿಚಯಿಸಲಾಯಿತು. ಭಾರತದಲ್ಲಿ ಮೊದಲ ನಾಣ್ಯಗಳನ್ನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಅಂದರೆ ಸುಮಾರು 2600 ವರ್ಷಗಳ ಹಿಂದೆ ಮುದ್ರಿಸಲಾಯಿತು. ಬಿಹಾರದ ವೈಶಾಲಿಯಲ್ಲಿರುವ ವಸ್ತು ಸಂಗ್ರಹಾಲಯವು ಆ ಕಾಲದ 100 ಲೋಹದ ನಾಣ್ಯಗಳನ್ನು ಹೊಂದಿದೆ. ಈ ನಾಣ್ಯಗಳನ್ನು ಚಕ್ರವರ್ತಿಗಳು ಬಿಡುಗಡೆ ಮಾಡಿದರು. ಇದರಿಂದ ಅವುಗಳ ಮೌಲ್ಯವು ಹೆಚ್ಚಿತು. ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ, ಅಂದರೆ ಸುಮಾರು 2700 ವರ್ಷಗಳ ಹಿಂದೆ, ಚೀನಾದಲ್ಲಿ ಪೇಪರ್ ಕರೆನ್ಸಿಯನ್ನು ಕಂಡುಹಿಡಿಯಲಾಯಿತು. ಆದರೆ ನಾಣ್ಯಗಳ ಸ್ಥಾನವನ್ನು ತುಂಬಲು ಪೇಪರ್ ಕರೆನ್ಸಿಗೆ ಹಲವು ವರ್ಷಗಳೇ ಬೇಕಾಯಿತು. ಭಾರತದಲ್ಲಿ ಪೇಪರ್ ಕರೆನ್ಸಿಯನ್ನು ಬ್ರಿಟಿಷರು ಪರಿಚಯಿಸಿದರು. ಸ್ವತಂತ್ರ ಭಾರತವು ತನ್ನ ಮೊದಲ 1 ರೂಪಾಯಿ ನೋಟನ್ನು 1949ರಲ್ಲಿ ಮುದ್ರಿಸಿತು. ಭಾರತದಲ್ಲಿ ರೂಪಾಯಿ ಇರುವಂತೆ ಶ್ರೀಲಂಕಾದ ರೂಪಾಯಿ, ನೇಪಾಳದ ರೂಪಾಯಿ, ಬ್ರಿಟಿಷ್ ಪೌಂಡ್, ಅಮೆರಿಕ ಡಾಲರ್, ಆಸ್ಟ್ರೇಲಿಯನ್ ಡಾಲರ್ ಇತ್ಯಾದಿಗಳಿವೆ. ಇದರ ಅರ್ಥವೇನು? ವಾಸ್ತವವಾಗಿ ಪ್ರತಿಯೊಂದು ದೇಶವು ತನ್ನದೇ ಆದ ವಿಭಿನ್ನ ಹಣವನ್ನು ಹೊಂದಿದೆ. ಹಣವು ನಾವು ವಸ್ತುಗಳನ್ನು ಖರೀದಿಸುವ ಒಂದು ಸಾಧನವಾಗಿದೆ. ಪ್ರತಿಯೊಂದು ದೇಶವು ತನ್ನ ಹಣವನ್ನು ಪ್ರತಿನಿಧಿಸುವ ವಿಭಿನ್ನ ವಿಧಾನವನ್ನು ಹೊಂದಿದೆ. ಈ ಹಣವನ್ನು ತಯಾರಿಸಲು ಭೌತಿಕ ವಸ್ತುಗಳನ್ನು ಬಳಸಲಾಗುತ್ತದೆ. ಇದನ್ನು ಕರೆನ್ಸಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನಾಣ್ಯಗಳು ಮತ್ತು ನೋಟುಗಳು ಕರೆನ್ಸಿಗಳಾಗಿವೆ. ಪ್ರತಿಯೊಂದು ದೇಶವು ತನ್ನದೇ ಆದ ಕರೆನ್ಸಿಯನ್ನು ಹೊಂದಿದೆ ಮತ್ತು ಅದರ ಮೌಲ್ಯವನ್ನು ನಿರ್ಧರಿಸುತ್ತದೆ. ಭಾರತದಲ್ಲಿ ನಮ್ಮ ಕರೆನ್ಸಿಯನ್ನು ರೂಪಾಯಿ ಎಂದು ಕರೆಯಲಾಗುತ್ತದೆ. ರೂಪಾಯಿ ಎಂಬ ಪದವು ಸಂಸ್ಕೃತ ಪದ ರೂಪ್ಯಕಂನಿಂದ ಬಂದಿದೆ. ಇದರರ್ಥ ಬೆಳ್ಳಿಯ ನಾಣ್ಯ. 1540ರ ಸುಮಾರಿಗೆ ಶೇರ್ ಶಾ ಸೂರಿ ರೂಪಾಯ ಎಂಬ ನಾಣ್ಯವನ್ನು ಬಿಡುಗಡೆ ಮಾಡಿದನು. 2010ರಲ್ಲಿ ಉದಯ್ ಕುಮಾರ್ ಅವರು ರೂಪಾಯಿಗೆ ಒಂದು ಚಿಹ್ನೆಯನ್ನು ವಿನ್ಯಾಸಗೊಳಿಸಿದರು. ಇದು ದೇವನಾಗರಿ ಅಕ್ಷರ ರ ಮತ್ತು ರೋಮನ್ ಅಕ್ಷರ ಆರ್ನ ಸಂಯೋಜನೆಯಾಗಿದೆ. ಮೇಲ್ಭಾಗದಲ್ಲಿರುವ ಸಮಾನಾಂತರ ರೇಖೆಗಳು ಭಾರತದ ಧ್ವಜದ ಕಲ್ಪನೆಯನ್ನು ನೀಡುತ್ತವೆ. ಹಣವು ನಮ್ಮ ಕಾಲದ ಶ್ರೇಷ್ಠ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಹಣದ ಮೂಲಕ ಜನರು ದೇಶ ಮತ್ತು ವಿದೇಶಗಳಲ್ಲಿ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಮಯದ ಜೊತೆಗೆ ಕರೆನ್ಸಿಯ ರೂಪ ಕೂಡ ಬದಲಾಗಿದೆ. ಸರಕುಗಳಿಂದ ನಾಣ್ಯಗಳಿಗೆ ಮತ್ತು ನಂತರ ಕಾಗದದಿಂದ ಇತ್ತೀಚೆಗೆ ಪರಿಚಯಿಸಲಾದ ಡಿಜಿಟಲ್ ಕರೆನ್ಸಿಯವರೆಗೆ. ಆದರೆ ಇದರ ಮಹತ್ವವು ಹಾಗೆಯೇ ಉಳಿದಿದೆ. ಉತ್ತಮ ಜೀವನವನ್ನು ನಡೆಸಲು ನಿಮ್ಮ ಹಣವನ್ನು ಅರ್ಥ ಮಾಡಿಕೊಳ್ಳುವುದು
ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಪ್ರತಿ ಪೀಳಿಗೆಗೆ ಮತ್ತು ಪ್ರತಿ ವ್ಯಕ್ತಿಗೆ ಮುಖ್ಯವಾಗಿದೆ.